ಬಂತು. ಎಂಥದಪ್ಪ ಏನಪ್ಪ ಹಂಚಿನ ಮೇಲೆ ಇದು ಶೀಟ್ ಮೇಲೆ ಏನೋ ಸೌಂಡ್ ಆದಂಗೆ ಆಗ್ತಾಯಿದೆ. ನಿನ್ನೆ ಸಂಜೆ ಮಳೆ ಬಂತು. ಮಳೆ ಚೆನ್ನಾಗೇ ಬಂತು. ಗಾಳಿ ತುಂಬ ಇತ್ತು. ಗಾಳಿ ಅಂದರೆ ಗಾಳಿ. ಈ ಸಲ ಎಷ್ಟು ಮಾವಿನ ತೆನೆ ಬಂದಿತ್ತು, ತೆನೆ ಅರ್ಧ ಉದುರು ಹೋಗಿದೆ. ಇನ್ನೊಂದು ಕಾಲು ಭಾಗ ತೆನೆ, ಇದು ಕಾಲು ಭಾಗ ಮಾವಿನಕಾಯಿ ನಿನ್ನೆ ಮತ್ತು ಒಂದೆರಡು ದಿನದ ಹಿಂದೊಂದು ಸ್ವಲ್ಪ ಮಳೆ ಬಂದಿತ್ತು, ಆವಾಗ ಪೂರ್ತಿ ಹೋಗಿದೆ. ಎಷ್ಟೊಂದು ಮಾವಿನಕಾಯಿ ಬಿದ್ದಿತ್ತು. ಅಜ್ಜಿ ಬಂದು ಆರಿಸ್ಕೊಂಡು ಹೋಗ್ತಾಯಿತ್ತು ಮೊನ್ನೆನೂ. ಇವತ್ತು ನಿನ್ನೆ ಸಂಜೆ ಹೋಗಿ ನಾನು ಒಂದಷ್ಟು ಆರಿಸ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ, ಮಾವಿನಕಾಯಿ ನೀರು ಗೊಜ್ಜು ಮಾಡೋಣ ಅಂತ ಹೇಳಿ. ಅದೇ ಬಂದು ಹೊರಗಡೆ ನಿಂತ್ಕೊಂಡು ನೋಡ್ತಾಯಿದ್ದೀನಿ. ಮಳೆ ಬಂದಾಗ ನೋಡೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನಿನ್ನೆ ನಾನು ನೀರು ಬಿಡೋದ್ರೊಳಗೆ ಮಳೆ ಬಂತು, ಹಾಗಾಗಿ ಒಳ್ಳೇದಾಯ್ತು. ಎಷ್ಟು ಗಂಟೆಯಿಂದ ಶುರುವಾಯಿತು ಮಳೆ? 3-3:30 ಅಂದ ಶುರುವಾಯಿತು. ನಾನು ಯಾವಾಗಲೂ 5 ಗಂಟೆಗೆ ನೀರು ಬಿಡ್ತೀನಲ್ಲ, ಅಷ್ಟೊತ್ತಿಗೆ ಶುರುವಾಯಿತು. ಚೆನ್ನಾಗಿ ಬಂತು ಮಳೆ. ಊರಲ್ಲಿ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಊರಿಗೆ ಹೋಗಿದ್ದಾರಲ್ಲ, ಅವ್ರನ್ನ ಕೇಳಬೇಕು. ಇವತ್ತು ಮದುವೆ ಆಗಿತ್ತಲ್ಲ, ಅವ್ರ ಮನೇಲಿ ಬೀಗ್ರೂಟ ಇದೆ, ಅಲ್ಲಿಗೆ ಹೋಗಬೇಕು. ನಮ್ಮಲ್ಲಿ ನಮ್ಮ ಲಿಂಗಾಯತರಲ್ಲಿ ಬೀಗ್ರೂಟ ಅಂದರೆ ಗೊತ್ತಲ್ಲ, ನಮ್ಮಲ್ಲಿ ಹೋಳಿಗೆ ಮಾಡ್ತಾರೆ. ಈ ಕಡೆ ಏನು ಮಾಡ್ತಾರೆ ಗೊತ್ತಲ್ಲ, ಈ ಕಡೆ ಹುಡುಗಿ ಮನೇಲಿ ಬೀಗ್ರೂಟ ಈಗ ಮಾಡಲ್ಲ ಯಾರು ಬೀಗ್ರೂಟನ. ನಮ್ಮಲ್ಲಿ ಮಾಡ್ತಾರೆ ಬೀಗ್ರೂಟನ ನಮ್ಮ ಕಡೆ. ಈಗ ಮದುವೆ ಮನೆಯಲ್ಲೇ ಅಂದರೆ ಬೀಗ್ರನ್ನ ಕರೆದು ಅವರಿಗೂ ಸೀರೆ ಬಟ್ಟೆ ಎಲ್ಲ ಕೊಡೋದಿರುತ್ತಲ್ವ, ಅದು ಮಾಡ್ತಾರೆ. ನಮ್ಮಲ್ಲಿದೆ ಅದು ಆ ಶಾಸ್ತ್ರ. ಈ ಕಡೆ ಮಾಡಲ್ಲ. ಈ ಸಲ ಇವ್ರು ಫಸ್ಟ್ ಮಾಡ್ತಾ ಇರೋದು ಬೀಗ್ರೂಟ ಅಂತ ಹೇಳಿ. ಮದುವೆ ಮನೆಯಲ್ಲೇ ಸೀರೆ ಗಿರೆ ಎಲ್ಲ ಕೊಟ್ಟು ಅಲ್ಲೇ ಮೇಲೆ ಮುಗಿಸ್ಬಿಡ್ತಾರೆ. ಇವ್ರು ಯಾಕೋ ಬೀಗ್ರೂಟ ಮಾಡ್ತಾ ಇದ್ದಾರೆ. ಅದು ಇವತ್ತು ಅಲ್ಲಿಗೆ ಹೋಗಬೇಕು. ನಮ್ಮನೆಯವ್ರು ಅದೇ ಬೇಗ ಕೆಲಸ ಮುಗಿಸ್ಕೊ ಹೋಗೋಣ ಅಂತಿದ್ರು. ನನಗೆ ಇವತ್ತು ಯಾಕೋ ನಿಜ ಹೇಳ್ತೀನಿ, ಹೋಗೋಕ್ಕೆ ಮನಸ್ಸೂ ಇಲ್ಲ ನನಗೆ. ನೀವು ಒಬ್ಬರೇ ಹೋಗಿ ಬರ್ರಿ ಅಂತಲೂ ಅಂತಿದ್ದೀನಿ. ಯಾಕೋ ಗೊತ್ತಿಲ್ಲ, ಯಾವ ಥರ ಕೆಲಸ ಮಾಡೋಕ್ಕೂ ಒಂಥರ ಮೂಡೇ ಇಲ್ಲದಂಗೆ ಆಗಿದೆ. ಎದ್ದಾಗ ನಾನು 5:45 ಆಗಿತ್ತು. ಇವ್ರು ಬೇಗ ಎದ್ದಿದ್ರು. ನಾನು 5:45 ಎದ್ದು ಬಂದೆ. ಇದು ತಿಂಡಿ ಅದೇ ಇವತ್ತು ಅನ್ನ ಇದೆ, ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದಿದ್ದೀನಿ. ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತು ಅವ್ರು ತಿಂತಾರೋ ಇಲ್ಲ ಅಂತ ಉಪ್ಪಿಟ್ಟು ಮಾಡ್ತೀನಿ ಸ್ವಲ್ಪ. ನೆನ್ನೆರು ಮಾಡಿರೋದು ಒಂದು 2-3 ರೊಟ್ಟಿನೂ ಇದೆ. ಅವ್ರೇನು ಅದನ್ನೇನು ತಿನ್ನಲ್ಲ, ರಾತ್ರಿಗಾಗುತ್ತೆ. ಅವ್ರು ರಾತ್ರಿ ಆದರೆ ತಿಂತಾರೆ. ಖಾರ ಚಟ್ನಿ ಏನಾದರೂ ಚಟ್ನಿ ಪುಡಿ ತಿನ್ನಲ್ಲ, ನಾನೊಬ್ಬಳೇ ತಿನ್ನೋದು. ಖಾರ ಚಟ್ನಿ ಹಚ್ಕೊಂಡು ತಿಂತಾರೆ, ತುಪ್ಪ ಹಾಕ್ಕೊಂಡು ಗಟ್ಟಿ ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂತಾರೆ. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅದೇ ಒಂದು ರಗಳೆ. ಮಧ್ಯಾಹ್ನ ಸದ್ಯ ಅಡುಗೆದು ಒಂದು ತಲೆ ಬಿಸಿ ಇಲ್ಲ. ಯಾರು ಅಡುಗೆ ಮಾಡ್ತಾರೆ ಅನ್ಸುತ್ತೆ ನಂಗಂತೂ. ಇವತ್ತು ನಿಜ ಹೇಳ್ತೀನಿ, ನಂಗೆ ಏನೂ ಮಾಡೋಕ್ಕೆ ಬೇಡ ಅಂತಾರೆ ಅನ್ಸುತ್ತೆ. ನಿಧಾನ ಕೆಲಸ ಮಾಡಿಸ್ಕೊತಾ ಇದ್ದೀನಿ. ನಿನ್ನೆ ಒಂದು ಸ್ವಲ್ಪ ಊಟ ಮಾಡಿದ ಪಾತ್ರೆಗಳು ತೊಳೆದಿರಲಿಲ್ಲ, ಅದಷ್ಟು ಪಾತ್ರೆಗಳು ತೊಳೆದೆ. ಪಾತ್ರೆಗಳು ಹೆಚ್ಚಿಗೆ ಏನಿರಲಿಲ್ಲ, ಅದೆಲ್ಲ ಒರೆಸಿ ಜೋಡಿಸಿ ಬಂದೆ. ರಂಗೋಲಿ ಹಾಕಿ ಹೋಗಿದ್ದೆ. ಆವಾಗಲೇ ಸುಮ್ಮನೆ ಕುತ್ಕೊಂಡೆ. ಮಳೆ ಬಂದಿತ್ತಲ್ಲ, ನೋಡ್ತಾ ಇದ್ದೆ. ಒಂದಷ್ಟು ದಾಸವಾಳ ಗಿಡಗಳನ್ನೂ ಕಡಿಬೇಕು. ಕೆಲವೊಂದು ಗಿಡಗಳು ಚೆನ್ನಾಗಿ ಹೂ ಬಿಡ್ತಾ ಇಲ್ಲ, ಅದೆಲ್ಲದನ್ನು ಕಡಿಬೇಕು. ಆಮೇಲೆ ಒಂದಷ್ಟು ರೀಪಾಟು ಮಾಡಬೇಕು. ಅವತ್ತು ದಾಸವಾಳ ಗಿಡ ತೊಗೊಬಂದಿರೋದನ್ನು ಇನ್ನೂ ಮಾಡೋಕ್ಕಾಗಿಲ್ಲ. ನಾನು ಮಳೆ ಹತ್ತಲಿ ಅಂತ ಸುಮ್ಮನೆ ಇದ್ದೀನಿ. ಬೇಸಿಗೆಯಲ್ಲಿ ಮಾಡಿದ್ರೆ ಬೇರು ಕೊಡೋದು ಕಷ್ಟ ಆಗಿಬಿಡುತ್ತೆ. ಎಲ್ಲಾದರೂ ಮಣ್ಣು ಉದ್ರಿ ಹಾಗೆಲ್ಲ ಆದರೆ ಹೆದರಿ ಹಾಗೆ ಇಟ್ಟಿದ್ದೀನಿ. ಅದರಲ್ಲಿ ಬೀಜ ಮಾಡಿದ್ದೀನಿ, ಪಾಲಿನೇಷನ್ ಮಾಡಿ ಬೀಜ ಆಗಿದೆ. 1-2 ಗಿಡನೂ ಹುಟ್ಟಿದೆ. ಏನಂದರೆ ಬೀಜ ಆಗಿರೋ ಗಿಡಗಳನ್ನ ಯಾರಿಗೂ ಕೊಡಬಾರ್ದು, ಅದೊಂದು ಕಲಿಬೇಕು. ನನ್ನ ಹತ್ರ ಎಲ್ಲ ಒಂದೇ ಕಲರ್ ಆಗಿದೆ. ನಮ್ಮ ಅಮ್ಮಂಗೆ ಕೊಟ್ಟಿದ್ದೆಲ್ಲ ಅದೆಲ್ಲ ಬೇರೆ 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 ಕಲರ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಲ್ಲ ಮತ್ತು ಸಣ್ಣ ಸಣ್ಣ ಹೂವು ಚೆನ್ನಾಗಿದೆ. ನನ್ನ ಹತ್ರ ಎಲ್ಲ ರೆಡ್ ಆಗಿದೆ, ಒಂದು ಮಾತ್ರ ಚೆನ್ನಾಗಿದೆ, ಒಂಥರ ಪಿಂಕ್ ಆಗಿದೆ. ಅದು ಇಷ್ಟ ಆಯ್ತು ನನಗೆ. ಬಾಕಿ ಎಲ್ಲ ರೆಡ್ಡೇ ಆಗಿದೆ. ಅದೇ ಇನ್ನು ಯಾರಿಗೂ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಮನೆಗೆ ಹೋದಾಗೆಲ್ಲ ನಂಗೆ ಅದೇ ಅನ್ಸೋದು. ಅದರಿಂದ ಒಂದೊಂದು ಹೆರೆನಾದ್ರು ತಂದು ನಡಬೇಕು. ನೋಡ್ತೀನಿ, ಹಂಗಾರು ಮಾಡ್ತೀನಿ. ಇವತ್ತು ಹೆಂಗಾಗುತ್ತೋ ವ್ಲಾಗ್ ಗೊತ್ತಿಲ್ಲ. ಇವತ್ತಿಂದ ನಾಳೆದು ಹಾಕ್ತೀನೋ ಅಥವಾ ಇವತ್ತಿಂದ ಒಂದು ಸಣ್ಣ ವ್ಲಾಗ್ ಹಾಕ್ತೀನೋ ಗೊತ್ತಿಲ್ಲ. ಯಾಕೋ ಥಂಡಿ ಆದಂಗೂ ಅನ್ನಿಸ್ತಾ ಇದೆ. ಮಧ್ಯರಾತ್ರಿ ನನಗೆ ಎಚ್ಚರ ಆಗಿಬಿಡ್ತು, 12:30-1 ಗಂಟೆ ಅಷ್ಟೊತ್ತಿಗೆ. ಇವರು ಎಚ್ಚರ ಆಯ್ತಂತೆ, ಇವ್ರು ಮೊಬೈಲ್ ನೋಡ್ತಾ ಇದ್ರು. ನನಗೂ ಎಚ್ಚರ ಆಯಿತು. ನನಗೂ ಸುಮಾರು ಹೊತ್ತು ನಿದ್ದೆ ಬರಲಿಲ್ಲ. ನನಗೆ ನಿದ್ದೆ ಕಂಟಿನ್ಯೂಸ್ ಆಗಿಲ್ಲ ಅಂದರೆ ನನಗೆ ಒಂಥರ ಇಡೀ ದಿನ ಮೂಡೇ ಇಲ್ದಂಗೆ ಆಗಿಬಿಡುತ್ತೆ. ನಂಗೆ ಮಧ್ಯಾಹ್ನ ಬೇರೆ ಮಲಗೋ ಅಭ್ಯಾಸ ಇಲ್ವಾ, ಸ್ವಲ್ಪ ತಲೆನೋವು ಶುರುವಾಗಿದೆ. ಅದೇ ಟೀ ಕುಡ್ಕೊಳ್ಳ ಅಂತ ನೋಡ್ತಾ ಇದ್ದೀನಿ. ಒಂದು ನೀರು ಕುಡ್ದೆ, ಇದು 2ನೇದು. ಇದು ಸ್ವಲ್ಪ ಕುಡಿದ್ಬಿಟ್ಟು ಫಸ್ಟ್ ಟೀ ಕುಡ್ದೆ, ಆಮೇಲೆ ಕೆಲಸ ಮಾಡ್ತೀನಿ. ಉಪ್ಪಿಟ್ಟು ಏನು ಉಪ್ಪಿಟ್ಟು ಮಾಡಲಿ, ತರಕಾರಿ ಹಾಕಿ ಮಾಡಲು, ಹಾಗೆ ಅಕ್ಕಿ ರವೆದು ಮಾಡಲು ನೋಡ್ತಾ ಇದ್ದೀನಿ. ಗೊತ್ತಿಲ್ಲ, ನೋಡೋಣ ಮನಸ್ಸು ಹೆಂಗೆ ಬರುತ್ತೋ ಹಾಗೆ. ನೆಲ ಬೇರೆ ಒರೆಸ್ಕೊಬೇಕು, ಬಟ್ಟೆ ಬೇರೆ ವಾಷಿಂಗ್ ಮಿಷಿನಿಗೆ ಹಾಕ್ಬೇಕು. ನಿನ್ನೆ ಹಾಕೋಣ ಅಂತ ಅದೇ ಅಂದ್ಕೊಂಡೆ. ಇವರು ಸ್ನಾನ ಆದಮೇಲೆ ಅಷ್ಟೊತ್ತಿಗೆ ಸ್ನಾನ ಆಗೋದಕ್ಕೂ ಗುಡುಗು ಮಿಂಚು ಶುರುವಾಗೋದಕ್ಕೂ ಸರಿ ಆಯಿತು. ಮತ್ತೆ ಬಿಟ್ಟೆ. ಒಳಗೆ ಹೋಗೋಣ ಅಂದರೆ ಟೀ ಕುಡ್ಕೊಂಡೆ ಒಂದಿನ ಕೆಲಸ ಶುರು ಮಾಡ್ತೀನಿ. ಏನು ಇರಲಿ ಆಮೇಲೆ ಕುಡಿತೀನಿ. ಮಳೆ ಬಂದಾಗ ಕ್ಲೀನ್ ಆಗುತ್ತೆ. ಆದರೆ ಗಾಳಿಗೆ ಬಂದಿದೆ. ನಮ್ಮ ಮನೆಯವರು ಬಂದ ಮೇಲೆ ಇಬ್ಬರು ಗುಡ್ಸೋಣ ಅಂತ ಹೇಳಿದ್ರೆ ಸುಮ್ಮನೆ ಅದೇ. ಮತ್ತು ನಾನು ರಂಗೋಲಿ ಇವತ್ತು ಚೆನ್ನಾಗಾಗಿದೆ.
ನಮ್ಮ ಸಿಂಬ ಇಲ್ದಿದ್ದಕ್ಕೆ ರಂಗೋಲಿ ಚೆನ್ನಾಗಿರುತ್ತೆ, ಇಲ್ಲ ಅಂದಿದ್ರೆ ರಂಗೋಲಿನೇ ಇರ್ತಿರಲಿಲ್ಲ. ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಇವತ್ತು ಮದುವೆ ಆಗಿತ್ತಲ್ವ, ಅವರದ್ದು ಮನೇಲಿ ಬೀಗರೂಟ ಇದೆ, ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೇ ಬೇಗನೂ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿನೇ ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಗೋಧಿ ರವೆನೂ ಇದೆ, ಅಕ್ಕಿ ರವೆನೂ ಇದೆ, ಬಾಂಬೆ ರವೆನೂ ಇದೆ. ಅದು ಮೂರನ್ನು ಹಾಕಿನೇ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಅದೊಂಥರ. ಬರೀ ಅಕ್ಕಿ ರವೆ ಮತ್ತು ಮಾಡಿದ್ರೂ ಅಷ್ಟು ಚೆನ್ನಾಗಾಗಲ್ಲ. ಅಕ್ಕಿ ರವೆಗೆ ಯಾವಾಗಲೂ ಒಂದಕ್ಕೆ ಅರ್ಧದಷ್ಟು ಗೋಧಿ ರವೆ ಹಾಕಬೇಕಾಗುತ್ತೆ. ಅಂದರೆ 1 ಲೋಟ ಅಕ್ಕಿ ರವೆ ಹಾಕಿದ್ದೀನಿ ಅಂದರೆ ಇನ್ನೊಂದು ಅರ್ಧ ಲೋಟ ಗೋಧಿ ರವೆ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ, ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಮೂರೂ ಹಾಕಿ ಸ್ವಲ್ಪ ತರಕಾರಿನೂ ಹಾಕಿ ಮಾಡೋಣ ಅಂತ ಇದ್ದೀನಿ. ನನಗೆ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ಇವಾಗ ಸ್ವಲ್ಪ ಉಪ್ಪಿಟ್ಟು ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ ಸಲ ಸ್ವಲ್ಪ ಉಪ್ಪಿಟ್ಟು ಜಾಸ್ತಿನೇ ಮಾಡಿದೆ ನಾನು, ಮದುವೆ ಮನೆಗೆ ಹೋಗೋ ಅವಸರದಲ್ಲಿ. ಬೇರೆ ಎಲ್ಲ ತಿಂಡಿ ಆಗೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಉಪ್ಪಿಟ್ಟಾದರೆ ಈಸಿ ಆಗುತ್ತೆ. ಹಾಗಾಗಿ ಉಪ್ಪಿಟ್ಟನ್ನೇ ಮಾಡ್ತೀನಿ. ಅನ್ನನೂ ಇತ್ತು, ಬೇಕಿದ್ರೆ ರೊಟ್ಟಿನೂ ಮಾಡ್ಬೋದಾಗಿತ್ತು, ಆದರೆ ನನಗೆ ಇವತ್ತು ಯಾಕೋ ಮಾಡೋಕ್ಕೆ ಮೂಡ್ ಇರಲಿಲ್ಲ. ಒಂದೊಂದಿನ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ, ಏನೂ ಆಗಲ್ಲ. ಒಂದೊಂದಿನ ಅದು ಮನಸ್ಸಿಗೆ ಹಾಗೆ ಅನ್ನಿಸ್ದಾಗ, ಅಯ್ಯೋ ಇವತ್ತು ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ದಾಗ ಯಾವ ಕೆಲಸ ಮಾಡೋಕ್ಕೂ ಅಷ್ಟೊಂದು ಇಷ್ಟ ಆಗಲ್ಲ. ಇವತ್ತು ನನಗೆ ಹಾಗೆ ಅನ್ನಿಸ್ತಾ ಇತ್ತು. ತರಕಾರಿನೂ ಏನು ತುಂಬ ಇರಲಿಲ್ಲ, ಇಷ್ಟು ಬೀನ್ಸು ಒಂದು ಸ್ವಲ್ಪ ಇತ್ತು. ನಾವು ಸಂತೆ ಮಾಡಿದೆ, ತುಂಬ ದಿನ ಆಗೋಗಿದೆ, ಮಾಡಬೇಕು. ಇದನ್ನು ಫೇಸ್ ಪ್ಯಾಕಿಗೆ ಅಂತ ನಾನು ಎತ್ತು ಇಟ್ಕೊತಾ ಇದ್ದೀನಿ. ಅದರ ರಸನೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಾಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಬೀಜನ ಸೋಸ್ತೀನಿ, ಅದನ್ನು ಗಿಡ ಮಾಡ್ಕೊತೀನಿ, ರಸನ ತೆಗೆದು ನಾನು ಮುಖಕ್ಕೆ ಫೇಸ್ ಪ್ಯಾಕನ್ನ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನನಗಂತೂ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ, ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ತುಂಬ ಯಾರಾದರೂ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಆಗಿದ್ದೀವಿ ಅಂದರೆ ಅದನ್ನು ಮಾಡಿ ನೋಡಿ. ನನಗೆ ಮುಖದಕ್ಕಿಂತನೂ ಕೈಯಲ್ಲಿ ತುಂಬ ಬೇಗ ರಿಸಲ್ಟ್ ನನಗೆ ಗೊತ್ತಾಯಿತು. ಯಾವಾಗಲೂ ನಾನು ಬಳೆ ಹಾಕಿರೋ ಜಾಗ ಇರುತ್ತೆ ಗೊತ್ತಾ, ಅದು ಬಿಳಿಯಾಗಿರುತ್ತೆ, ಬಾಕಿ ಎಲ್ಲ ಜಾಗ ಕಪ್ಪಿರುತ್ತೆ. ಆವಾಗ ಗೊತ್ತಾಗೋದು ನನಗೆ ಟ್ಯಾನ್ ಆಗಿದೆ ಅಂತ. ನಾನೇನು ಬಿಸಿಲಿಗೆ ಹೋಗಲ್ಲ, ಏನಿಲ್ಲ. ಹೋದ್ರೂ ಏನೋ ಸಂಜೆ ಒಂದು ಸ್ವಲ್ಪ ಹೊತ್ತು ನೀರು ಬಿಡಬೇಕಿದ್ರೆ ಎಲ್ಲರೂ ಬಿಸಿಲಲ್ಲಿ ನೀರು ಬಿಡ್ತೀನಿ. ಇಲ್ಲ ಅಂದರೆ ನಾನು ಹಗಲು ಅಂತೂ ನಾನು ಬಿಸಿಲಿಗೆ ಹೋಗೋದೇ ತುಂಬ ಕಮ್ಮಿ. ಆದರೂ ಅದು ಒಳಗೆ ಹೆಂಗೆ ಅದು ಅಷ್ಟು ಟ್ಯಾನ್ ಆಗುತ್ತೋ ನಂಗೆ ಗೊತ್ತಿಲ್ಲ. ನನಗೆ ಇದು ಟೊಮೆಟೊ ರಸ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗೆ ನೆಲ್ಲಿಕಾಯಿ ಕೂಡ ತಂದಿದ್ದರು, ಅದರದ್ದು ಜ್ಯೂಸ್ ಮಾಡಿದೆ, ತುಂಬ ದಿನ ಆಗೋಗಿತ್ತು. ನಾನು ಕುಡ್ದಿಲ್ಲ, ನಮ್ಮನೆಯವ್ರಿಗೆ ಮಾಡಿ ಕೊಡ್ತಾಯಿದ್ದೆ. ಇವತ್ತು ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಬೇಕು. ಆದರೆ ನಾನು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕಿ ಅದೆರಡೂ ಮಾಡೋಣ ಅಂತ ಪುದೀನ ಶಾರ್ಟ್ಸ್ ಮಾಡಿ ಇಡ್ತಾಯಿದ್ದೆ ನಾನು ಫ್ರೀಝರಲ್ಲಿ. ಇವಾಗ ಅದು ಮದುವೆ ಮನೆ ಓಡಾಟದಲ್ಲಿ ನನಗೆ ಯಾವುದು ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಪುದೀನ ನಮ್ಮ ಇದರಲ್ಲೇ ಬಿಟ್ಟಿತ್ತು, ಅದನ್ನು ಕೊಯ್ಕೊಬಂದು ಅದಕ್ಕೇ ಮಿಕ್ಸ್ ಮಾಡಿದೆ. ಹಾಗೆ ಡೈನಿಂಗ್ ಟೇಬಲ್ ಕೂಡ ಈಗ ಒರೆಸ್ಕೊತಾ ಇದ್ದೀನಿ. ಏನಾಗಿದೆ ಅಂದರೆ ನಮ್ಮ ಪಕ್ಕದ ಮನೇಲಿ JCB ಅವರಿದ್ದಾರೆ. ಅವ್ರ ಪಾಪ ಕೆಲಸ ಮಾಡಿ ಬಂದ ತಕ್ಷಣ JCB ತಂದು ಕ್ಲೀನಾಗಿ ವ್ಯಾಕ್ಯೂಮ್ ಮಾಡ್ತಾರೆ. ಅದೆಷ್ಟು ಕ್ಲೀನ್ ಮಾಡ್ತಾರೆ ಗೊತ್ತಾ. ಮೊನ್ನೆ ಅಂತೂ ಸುಮಾರು ಹೊತ್ತು ವ್ಯಾಕ್ಯೂಮ್ ಮಾಡಿದ್ರು. ಅದು ಒಳಗಡೆ ಫುಲ್ಲು, ಮತ್ತು ಹಬ್ಬಕ್ಕೆ ಧೂಳು ಹೊಡೆದಿದ್ದೆ ಅಲ್ಲ, ಅದಿಷ್ಟು ಮಣ್ಣು ಒಳಗಡೆನೇ ಬಂತು. ನಮ್ಮ ಕಿಟಕಿ ಪಕ್ಕನೇ ನಿಲ್ಲಿಸಿ ಅದು ವ್ಯಾಕ್ಯೂಮ್ ಮಾಡ್ತಾರೆ. ನಾನು ಹೊರಗಡೆ ಕುತ್ಕೊಂಡಿದ್ದೀನಿ, ಈಗ ಧೂಳು ಹೋಗ್ತಾನೆ ಇದೆ, ನಂಗೆ ಉಸಿರಾಡೋಕ್ಕಾಗ್ತಾಯಿಲ್ಲ. ನಾನು ಇದೇನಪ್ಪ ಅಂತ ನೋಡ್ತೀನಿ, ಆಮೇಲೆ ನೋಡಿದ್ರೆ ಅವರು JCBದು ವ್ಯಾಕ್ಯೂಮ್ ಮಾಡಿದ್ದು ಪೂರ್ತಿ ಧೂಳು. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಕುತ್ಕೊಂಡಿತ್ತು. ನಾನು ಈಗ ಮತ್ತೊಂದು ಸಲ ಡೈನಿಂಗ್ ಟೇಬಲೆಲ್ಲ ಒರೆಸ್ಬೇಕು. ನನ್ನ ಹತ್ರ ಪುದೀನ ಅಂತೂ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಕವರಲ್ಲಿ ನಟ್ಟಿದ್ದೀನಿ, ಪಾಟಲ್ಲಿ ನಟ್ಟಿದ್ದು ಅಷ್ಟೊಂದು ಚೆನ್ನಾಗಾಗಿಲ್ಲ, ಕವರಲ್ಲಿ ನಟ್ಟಿದ್ದು ಮಾತ್ರ ತುಂಬ ಚೆನ್ನಾಗಾಗಿದೆ. ಅದನ್ನು ನಾನು ಜ್ಯೂಸ್ ಮಾಡೋಕ್ಕೆ ಇಟ್ಟು ಈಗ ನಾನು ದೇವರಿಗೆ ಪೂಜೆಗೆ ಹೂವು ಕೊಯ್ತಾ ಇದ್ದೀನಿ. ಹೂವಂತೂ ತುಂಬ ಬಿಡ್ತಾ ಇದ್ದಾವೆ. ಮತ್ತು ಈ ಸಲ ಮಳೆನೂ ಕೂಡ ಬೇಗ ಆಗಿರೋದಕ್ಕೆ ನನ್ನ ದಾಸವಾಳ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿ ತುಂಬ ಹೂವು ಬಿಡ್ತಾ ಇದ್ದಾವೆ. ಮೇಲೆ ಹಾಗೆಯೇ ತಿಂಡಿ ಕೂಡ ಆಯಿತು. ಉಪ್ಪಿಟ್ಟು ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ನಿಂಬೆ ಹುಳಿ ಹಾಕಿ ಮಾಡಿದ್ದೆ. ನಮ್ಮ ತೋಟದಲ್ಲೇ ನಿಂಬೆಹಣ್ಣು ಕೂಡ ಬಿಡ್ತಾ ಇದ್ದಾವೆ.
ತಂದಿದ್ದರು, ಅದನ್ನು ಹಾಕಿನೇ ಮಾಡಿದೆ, ಚೆನ್ನಾಗಾಗಿತ್ತು. ಮತ್ತು ಟೊಮೆಟೊನೂ ಜಾಸ್ತಿ ಹಾಕಿದ್ದೆಲ್ಲ ನನಗೆ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಅಲ್ಲ, ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಪಲ್ಯ ಎಲ್ಲ ಹುಳಿ ಹುಳಿ ಸಿಹಿ ಸಿಹಿ ಇರಬೇಕು. ಹಾಗೆ ನಾನೀಗ ಕಾಟನ್ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಆಲ್ರೆಡಿ ನಾನು ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ರೀಲ್ಸಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಅಲ್ಲಿ ಕೂಡ ಹೋಗಿ ನೋಡ್ಬೋದು ನೀವು. ಇಷ್ಟು ದಿನ ಮದುವೆ ಮನೆಯಲ್ಲಿ ನಾನು ನಮ್ಮ ಮನೆಯವರು ಫಸ್ಟ್ ಟೈಮ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತುಂಬ ಏನಲ್ಲ, ಮ್ಯಾಚಿಂಗ್ ಹನ್ನೊಂದು ಕಾಲ ಆಯಿತು. ಸಗಣಿ ಹಾಕಿ ಹೋಗಿದೆ, ಕೊನೆಗೆ ತೆಗೆದು ಗಿಡಕ್ಕೆ ಹಾಕ್ತೇನೆ. ಅಪ್ಪ ಹೊರಗಡೆ ನಿನ್ನೆ ಮಳೆ ಬಂದಿದ್ದಕ್ಕೆ ಪೂರ್ತಿ ಮಣ್ಣು ಕೊಚ್ಕೊಬಂದು ನಿಂತಿದೆ. ಅಲ್ಲೇನಾದ್ರು ಹಾಕಬೇಕು ರೀ. ಸ್ವಲ್ಪ ನೇಲ್ ಪಾಲಿಶ್ ಹಚ್ಕೊಂಡಿಲ್ಲ, ಅದಕ್ಕೆ ತಗೊಬಂದಿದ್ದೀನಿ. ನಮ್ಮನೆಯವರು ಅಲ್ಲಿ ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇದೆಯಾ, ಹೋಗ್ತಾರಂತೆ. ನನ್ನ ಅದೇ ನಾ ಹೋಗಿ ಬರ್ತೀನಿ ಅಂತ ಹೇಳಿದ್ರ. ನಾನು ಕೂದಲಿಗಂತೂ ಬರಗಾಲವೇ ಇಲ್ಲ, ಕೂದಲಲ್ಲ ದಾರ. ಹೋಗ್ತೀನಿ ಅಂದರೆ ಅವ್ರು ಹೋದಾಗ ನಾನು ಒಂಚೂರು ಕುತ್ಕೊಂಡು ಟೈಲ್ ಪಾಲಿಶ್ ಹಚ್ಕೊತೀನಿ. ಇದನ್ನೇ ರಿಮೂವ್ ಮಾಡ್ಕೊಂಡಿದ್ದೀನಿ, ಅಂದರೂ ಅಷ್ಟೊಂದು ಚೆನ್ನಾಗಿ ರಿಮೂವ್ ಆಗಿಲ್ಲ. ಅದು ಯಾವುದೋ ನಮ್ಮ ಮನೆಯವ್ರು ರಿಮೂವರ್ ತಂದಿನ ಚೆನ್ನಾಗೇ ಇಲ್ಲ. ಅವ್ರು ಏನಾದ್ರು ಚಿಲ್ಲರೆ ಇಲ್ಲ ಅನ್ನೋದಕ್ಕೂ ಅದೊಂದು ರಿಮೂವರ್ ತಗೊಬರ್ತಾರೆ. ಅವತ್ತೊಂದಿನ ತಂದಿದ್ರೆ ಅದನ್ನ ಹಾಗೆ ವಾಪಸ್ ಕಳಿಸ್ದೆ. ಇದೊಂಚೂರು ಪರವಾಗಿಲ್ಲ, ಹೋಗಿದೆ, ಅದ್ರ ಪೂರ್ತಿ ಹೋಗಿಲ್ಲ. ತೆಗಿಯೋಕ್ಕೂ ನನಗೂ ಅಷ್ಟು ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಬೇಜಾರಾಯ್ತು. ನಮ್ಮನವ್ರ ಮೇಲೆ ಸಿಟ್ಟು ಬಂತಿತ್ತು ನನಗೆ. ಏನಾರು ಕೇಳಿದ್ರೆ ಏನೂ ಹೇಳಲ್ಲ, ಏನಿಲ್ಲ, ಹ್ಞೂ ಅಷ್ಟೇ. ಕೆಲವೊಂದು ಸಲ ಸುಮ್ಮನಾಗ್ಬಿಡ್ತಾರೆ. ನಾನು ಎಂತಕ್ಕೆ ಇವ್ರ ಹತ್ರ ಇನ್ನು ಮಾತಾಡಬೇಕು ಅಂತ ನಂಗೆ ಅನ್ನಿಸ್ತೀವತ್ತು. ಅದಕ್ಕೆ ನಾನು ಮಾತಾಡಿಲ್ಲ ಅವ್ರ ಹತ್ರ, ಈಗಲೇ ಮಾತಾಡಿದ್ದು. ಮತ್ತು ಆ್ಯಂಬುಲೆನ್ಸ್ ಇದೆಯಲ್ಲ, ಯಾಕೋ ನಮ್ಮನೆ ಎದುರುಗಡೆನೇ ನಿಂತಿದೆ. ಹೆದರಿಕೆ ಆಗುತ್ತಲ್ಲ, ಅದು ನೋಡಿದ್ರೆ ಹೆದರಿಕೆ ಆಗುತ್ತೆ. ಅದ್ರಲ್ಲಿ ಹೋಗೋದು ಸಹ ಇಲ್ಲಿ ನೋಡೋಕ್ಕೆ ಭಯ. ಆಂಬುಲೆನ್ಸ್ ನಿಮಗೂ ಯಾರಿಗಾದ್ರು ಹಂಗೆ ಅನ್ಸುತ್ತಾ ಕಮೆಂಟಲ್ಲಿ ತಿಳಿಸಿ. ಹಿಂಗೆ ಅದೇ ಬೀಗರ ಊಟಕ್ಕೆ ಹೋಗಿ ಬರೋದು ಇದೇ ಫಸ್ಟ್ ಟೈಮ್ ಅಲ್ಲ ರೀ ನಿಮ್ಮ ಕಡೆ ಬೀಗ್ರೂಟ ಹೋಗ್ತಾ ಇರೋದು ನಾವು. ಈ ಕಡೆ ಮಾಡಲ್ಲ ಬೀಗ್ರೂಟ, ನಮ್ಮ ಕಡೆ ಇದೆ ಬೀಗ್ರ ಊಟ ಅನ್ನಲ್ಲ ನಮ್ಮಲ್ಲಿ. ಎಂಥದ ಅಂತ ಹೋಗಿದೆ. ಈಗ ನಮ್ಮಲ್ಲೂ ಎಲ್ಲ ಬಿಟ್ಟಿದ್ದಾರೆ ಮಾಡೋದು, ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮದುವೆ ಮನೆಯಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ, ಅಂದರೆ ಕೊಡೋದು ಗಿಡೋದು ಎಲ್ಲ ಹಂಗಾಗುತ್ತೆ. ಇಲ್ಲೊಂದು ಮನೆ ಇದೆ, ಚೆನ್ನಾಗಿದೆ ಗೊತ್ತಾ, ನಂಗಂತೂ ಅದು ಇಷ್ಟ. ಇವತ್ತು ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಬಂದಿತ್ತು. ಏನೋ ಒಂದು ವಿಷಯನ ನಂಗೆ ಅವರು ಹೇಳೇ ಇರಲಿಲ್ಲ. ಕೆಲವೊಂದು ಸಲ ಅದು ನನಗೆ ಅದು ಹೆಂಗೋ ಗೊತ್ತಾದಾಗ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಅದೇನು ದೊಡ್ಡ ವಿಷಯ ಅಲ್ಲ ಅಂತಾರೆ. ನನಗೆ ಮಾತ್ರ ಹಾಗಲ್ಲ. ಒಂದು ಹಾಲು ಉಕ್ಕಿದ್ರೂ ಬಂದ ತಕ್ಷಣ ಅದು ಹೇಳಬೇಕು, ಇಲ್ಲ ಒಂದೆರಡು ಪಾತ್ರೆ ಎಕ್ಸ್ಟ್ರಾ ತೊಳೆದ್ರೂ ಅದು ನಾನು ಹೇಳಬೇಕು. ಏನಾದ್ರೂ ನಾನು ಒಂದು ಸಲ ಅವ್ರ ಹತ್ರ ಹೇಳಬೇಕು. ಗಂಡಸರಿಗೆ ಹಾಗಲ್ಲೇನೋ ಗೊತ್ತಿಲ್ಲ ನನಗೆ. ಯಾವ ವಿಷಯನೂ ಅವರಿಗೆ ದೊಡ್ಡದು ಅಂತ ಅನಿಸಲ್ಲ. ದೊಡ್ಡದು ವಿಷಯ ಯಾವುದು ಅಂತ ನನಗೆ 21 ವರ್ಷ ಆದರೂ ನಂಗೆ ಗೊತ್ತಾಗಿಲ್ಲ. ನನಗೆ ನಮ್ಮ ಮನೆಯವ್ರ ಮೇಲೆ ಅದೇ ಸಿಟ್ಟು ಬಂದಿತ್ತು. ಹಾಗಾಗಿ ನಾನು ಅವ್ರ ಹತ್ರ ಮಾತಾಡ್ತಾ ಇರಲಿಲ್ಲ. ವೀಡಿಯೋ ಮಾಡಬೇಕಿದ್ರೆ ನಾನೊಂದು ಸ್ವಲ್ಪ ಮಾತಾಡಿದ್ದು. ಆಮೇಲೂ ನಾನು ಅವ್ರ ಹತ್ರ ಅಷ್ಟೊಂದು ಮಾತಾಡಲಿಲ್ಲ. ಮನೇಲಿ ಟೈಮೇ ಆಗಲ್ಲ ನನಗೆ. ಅದೇನಾಗುತ್ತೆ, ನೇಲ್ ಪಾಲಿಶ್ ಹಚ್ಚಿದ ತಕ್ಷಣ, ಪಾತ್ರೆ ತೊಳೆದ ತಕ್ಷಣ ಅದು ಹೋಗಿಬಿಡುತ್ತೆ. ಯಾವಾಗಲೂ ಫಂಕ್ಷನಿಗೆ ಹೋಗ್ಬೇಕಿದ್ರೆ ನಾನು ಇದೇ ಥರ ಕೂತ್ಕೊಂಡು ನೇಲ್ ಪಾಲಿಶ್ ಹಚ್ಕೊಂಡು ಹೋಗೋದು. ಮನೆಯವ್ರು ಹೋಗಿ ಎಷ್ಟು ಲೇಟ್ ಆಯಿತು ಅಂತ ಬರೋದು. ನಾನು ವೀಡಿಯೋನ ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಕೂಡ ಮಾಡಿದೆ, ಅಲ್ಲ ಎಡಿಟ್ ಕೂಡ ಮಾಡಿದೆ ಇಲ್ಲೇ ಕೂತ್ಕೊಂಡು. ನೆನ್ನೆದು ಸ್ವಲ್ಪ, ಇವತ್ತಿನ ಸ್ವಲ್ಪ, ಎರಡರದ್ದು ಸೇರಿ ಇನ್ಸ್ಟಾಗ್ರಾಮಿಗೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗೋಣ ಅಂತ. ಒಂದೇ ನಿಮಿಷ ತಡೀರಿ.
ಇನ್ಸ್ಟಾಗ್ರಾಮ್ ಒಂಚೂರು ಇದು ಮಾಡಿಬಿಡೋಣ. ಇಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಮತ್ತೆಲ್ಲ ನಿಲ್ಸೋದಿದೆಯಾ ನಿಮಗೆ, ಹಾಗಾಗಿ ನಾನು ಇಲ್ಲೇ ಅತ್ಲಾಗ ಮಾಡ್ಕೊಂಬಿಡೋಣ ಅಂತ ಮಧ್ಯಾಹ್ನ ಹೋಗಿ ಮಾಡೋಣ ಅಂತ ಅಂದ್ಕೊಂಡೆ. ಇದರಲ್ಲಂತೂ ಒಂದು ಚೂರು ಜಾಗ ಇಲ್ಲ, ಸ್ಪೇಸೇ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇದನ್ನು ಮಾಡ್ಸೋಣ ಅಂತಿದ್ದಾರೆ, ಏನೋ ಅಂತಾರಲ್ಲ ಫ್ಲ್ಯಾಶ್ ಹೊಡ್ಸೋಣ ಅಂತ. ಹಂಗೆ ಹೊಡ್ಸಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ ನಂದು ಜಿಮೇಲು ಅದು ಇದು ಎಲ್ಲ. ಮತ್ತೆ ನನಗೆಲ್ಲ ಫಸ್ಟಾಗಿ ರೆಡಿ ಮಾಡಬೇಕು. ಅದಕ್ಕೇ ಶ್ರೇಯು ಬರಲಿ ಅಂತ ಕಾಯ್ತಾ ಇದ್ದೀನಿ. ಇವತ್ತೆಂತ ಗಣಪತಿ ದೇವಸ್ಥಾನ ಬೇಗ ಬಾಗಿಲು ಹಾಕಿದಾರಲ್ಲ, ಓಪನ್ ಇತ್ತ? ಟೈಮ್ ಒಂದು ಕರೆಕ್ಟ್ 11:30, 11:30.